ಬೇಡಿದ ಇಷ್ಟಾರ್ಥಗಳನ್ನು ಪೂರೈಸುವ ಮುಷ್ಟಿ ಕಲ್ಲಿನಾಥೇಶ್ವರ, ಕಲ್ಲೇಶ ಉಪ್ಪಾರ. ಅತ್ಯಂತ ಪುರಾತನ ಮತ್ತು ಪೌರಾಣಿಕ ಇತಿಹಾಸವುಳ್ಳ ಅತ್ಯಂತ ಶಕ್ತಿಯುತವಾದ ದೇವಸ್ಥಾನಗಳಲ್ಲಿ ಮುಷ್ಟಿ ಕಲ್ಲಿನಾಥೇಶ್ವರ ದೇವಸ್ಥಾನವು ಒಂದು. ಬೇಡಿದ ಇಷ್ಟಾರ್ಥಗಳನ್ನು ಪೂರೈಸುವ ಮುಷ್ಟಿ ಕಲ್ಲಿನಾಥೇಶ್ವರ ಎಂದು ಕುಕನೂರು ಪಟ್ಟಣದ ಕಲ್ಲೇಶ ಉಪ್ಪಾರ್ ಹೇಳಿದರು. ಈ ಹಿಂದೆ ಅವರ ತಂದೆ ಕಂಠೇಪ್ಪನವರು ಪಟ್ಟಣದ ಮುಷ್ಟಿ ಕಲ್ಲಿನಾಥೇಶ್ವರ ಮೂರ್ತಿಗೆ ಕವಚವನ್ನು ನೀಡುವುದಾಗಿ ಮನದಲ್ಲಿ ಇಷ್ಟಾರ್ಥ ಮಾಡಿಕೊಂಡಿದ್ದರು. ಆದರೆ ಅವರು ಅಕಾಲಿಕವಾಗಿ ಮರಣ ಹೊಂದಿದ ನಂತರ ಅವರ ಪತ್ನಿ ಹನುಮವ್ವ ಕಂಠಪ್ಪ ಉಪ್ಪಾರ ಮತ್ತು ಮಕ್ಕಳಾದ ಹನುಮಂತ, ಕಲ್ಲೇಶ ಉಪ್ಪಾರ ಕುಟುಂಬದವರು ಶ್ರೀ ಮುಷ್ಟಿ ಕಲ್ಲಿನಾಥೇಶ್ವರ ಲಿಂಗುವಿಗೆ 95,000 ರೂಪಾಯಿಗಳ ವೆಚ್ಚದಲ್ಲಿ ತಂದೆಯ ಇಷ್ಟಾರ್ಥವನ್ನು ಈಡೇರಿಸಲು ಪಂಚಲೋಹದ ಕವಚವನ್ನು ನೀಡಿ ಪ್ರಸಾದ ಸೇವೆಯನ್ನು ನೆರವೇರಿಸುತ್ತೇವೆ ಎಂದು ಹೇಳಿದರು. ಯಾರೇ ಬಂದು ಶ್ರೀ ಮುಷ್ಟಿ ಕಲ್ಲಿನಾಥೇಶ್ವರ ನನ್ನ ದರ್ಶನ ಪಡೆದರೂ ಮನದಲ್ಲಿ ಬೇಡಿಕೊಂಡ ಇಷ್ಟಾರ್ಥಗಳನ್ನು ಪೂರೈಸುವಲ್ಲಿ ಶ್ರೀ ಮುಷ್ಟಿ ಕಲ್ಲಿನಾಥೇಶ್ವರನು ದೇವಸ್ಥಾನವು ಅತ್ಯಂತ ಶಕ್ತಿಯುತವಾದ ಸನ್ನಿಧಾನವಾಗಿದೆ ಎಂದು ಹೇಳಿದರು. ಬೆಳಿಗ್ಗೆ ವಿಶೇಷ ಅಭಿಷೇಕ, ಪೂಜೆ ನೆರವೇರಿಸಿ ನಂತರ ಕುಕನೂರು ಪಟ್ಟಣದ ಶ್ರೀ ಜೋಡು ಮಾರುತೇಶ್ವರನ ದೇವಸ್ಥಾನದಿಂದ ಮೆರವಣಿಗೆ ಮೂಲಕ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಪಟ್ಟಣದ ರೈಲು ನಿಲ್ದಾಣ ಹತ್ತಿರ ಇರುವ ಶ್ರೀ ಮುಷ್ಟಿ ಕಲ್ಲಿನಾಥೇಶ್ವರ ದೇವಸ್ಥಾನದವರೆಗೂ ಮೆರವಣಿಗೆ ನೆರವೇರಿಸಲಾಯಿತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಶ್ರೀ ಮುಷ್ಟಿ ಕಲ್ಲಿನಾಥೇಶ್ವರನ ಪೂಜಾ ಕಾರ್ಯಕ್ರಮ ಮತ್ತು ಪ್ರಸಾದ ಸೇವೆಯಲ್ಲಿ ಪಾಲ್ಗೊಂಡು ಶ್ರೀ ಮುಷ್ಟಿ ಕಲ್ಲಿನಾಥೇಶ್ವರನ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಶ್ರೀ ಮುಷ್ಟಿ ಕಲ್ಲಿನಾಥೇಶ್ವರ ದೇವಸ್ಥಾನದ ಅರ್ಚಕರಾದ ಮಹಾಲಿಂಗಯ್ಯ ಅಂಟಿ, ಬಸವರಾಜ ಉಪ್ಪಾರ, ಶರಣಪ್ಪ ಉಪ್ಪಾರ, ರಾಮಣ್ಣ ಉಪ್ಪಾರ ಸೇರಿದಂತೆ ಬಂಧು ಬಳಗದವರು ಮತ್ತು ಸಕಲ ಸದ್ಭಕ್ತಾದಿಗಳು ಇತರರು ಇದ್ದರು. ವರದಿ ಚೆನ್ನಯ್ಯ ಹಿರೇಮಠ, ಕುಕನೂರು. ಕುಕನೂರು ತಾಲೂಕು, ಕೊಪ್ಪಳ ಜಿಲ್ಲಾ, ಕುಕನೂರು ಮುಷ್ಟಿ ಕಲ್ಲಿನಾಥೇಶ್ವರ ದೇವಸ್ಥಾನದ ಮೂರ್ತಿ ಪಂಚಲೋಹ ಮೂರ್ತಿಯನ್ನು ಎಲ್ಲ ಕುಟುಂಬದವರು ಸಮಸ್ತ ಮಾಡಿದ್ದೇವೆ.